Hello everyone, welcome to Sanmarga classes. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಧ್ಯಾಯದ 55ನೇ ಪ್ರಶ್ನೆಯನ್ನ ಗಮನಿಸಿ. ಎರಡು ಶಂಕುಗಳ ಘನಫಲಗಳ ಅನುಪಾತ 4:5 ಆಗಿದೆ. ಅವುಗಳ ಪಾದಗಳ ತ್ರಿಜ್ಯಗಳ ಅನುಪಾತ 2:3 ಆದರೆ ಅವುಗಳ ನೇರ ಎತ್ತರಗಳ ಅನುಪಾತವನ್ನ ಕಂಡುಹಿಡಿಯಿರಿ. ಓಕೆ, ಸೊ ಇಲ್ಲಿ ದತ್ತಾಂಶ ಘನಫಲಗಳ ಅನುಪಾತವನ್ನ ಕೊಟ್ಟಿದ್ದಾರೆ. V1 ಅನುಪಾತ V2 ಎಷ್ಟಿದೆ ಹೇಳಿ? 4:5 ಇದೆ. ಅದೇ ರೀತಿ ತ್ರಿಜ್ಯಗಳ ಅನುಪಾತ R1 ಅನುಪಾತ R2 ಎಷ್ಟಿದೆ? 2:3 ಇದೆ. ಸೊ ಇಲ್ಲಿ ಶಂಕುವಿನ ಘನಫಲದ ಸೂತ್ರ ಏನ್ ಹೇಳಿ? V is equal to 1/3 pi r square h. ಸೊ ಇಲ್ಲಿ ಘನಫಲದ ಅನುಪಾತವನ್ನ ಬರೆದ್ರೆ ಸೊ V1 ಡಿವೈಡೆಡ್ ಬೈ V2 ಅಲ್ವಾ? ಸೊ ಏನಾಗತ್ತೆ ಇಲ್ಲಿ? 1/3 V1 ಏನ್ ಹೇಳ್ವಿ? 1/3 pi r1 square h1 ಡಿವೈಡೆಡ್ ಬೈ 1/3 pi r2 square h2 ಆಗುತ್ತೆ. ಸೊ 1/3 pi ಕ್ಯಾನ್ಸಲ್ ಆಗುತ್ತೆ. ಸೊ r1 by r2 ಹೋಲ್ ಸ್ಕ್ವೇರ್ ಇಂಟು h1 by h2 ಆಗತ್ತೆ. ಓಕೆ, ಈಸ್ ಈಕ್ವಲ್ ಟು ಇಲ್ಲಿ ಏನ್ ಹೇಳಿ? V1 by V2. ಓಕೆ, ಸೊ ಇಲ್ಲಿ V1 by V2 ದ ಅನುಪಾತ ಏನಿದೆ ಹೇಳಿ? 4:5. ಸೊ ಮೌಲ್ಯವನ್ನ ಆದೇಶಿಸಿದ್ರೆ 4 ಡಿವೈಡೆಡ್ ಬೈ 5 ಈಸ್ ಈಕ್ವಲ್ ಟು R1 by R2 ಹೋಲ್ ಸ್ಕ್ವೇರ್. R1 ಮತ್ತು R2 ನ ಅನುಪಾತ ಏನಿದೆ? 2/3 ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ 2/3 ಹೋಲ್ ಸ್ಕ್ವೇರ್ ಇಂಟು h1 by h2. ಸೊ 4/5 ಈಸ್ ಈಕ್ವಲ್ ಟು 2 ಸ್ಕ್ವೇರ್ 4, 3 ಸ್ಕ್ವೇರ್ 9 ಇಂಟು h1 ಅನುಪಾತ h2. ಸೊ ಇಲ್ಲಿ h1 ಅನುಪಾತ h2 ಈಸ್ ಈಕ್ವಲ್ ಟು ಏನಾಗುತ್ತೆ ಅಂದ್ರೆ h1 by h2 ಈಸ್ ಈಕ್ವಲ್ ಟು ಏನಾಗುತ್ತೆ? 4/5 ಇಂಟು, ಸೊ ಇದನ್ನ ಲೆಫ್ಟ್ ಸೈಡ್ ತಗೊಂಡು ಹೋದ್ರೆ ಅಂಶದಲ್ಲಿರೋದು ಛೇದಕ್ ಬರುತ್ತೆ, ಛೇದದಲ್ಲಿರೋದು ಅಂಶಕ್ಕೆ ಬರುತ್ತೆ. ಸೊ 9/4 ಆಗುತ್ತೆ. ಸೊ 4 ಒಂದ್ಲೆ 4 ಬಂದ್ಲೆ. ಸೊ h1 by h2 ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ? 9/5 ಆಗತ್ತೆ. ಅಂದ್ರೆ h1 ಮತ್ತು h2 ನ ಅನುಪಾತ ಏನಾಯ್ತು ಹೇಳಿ? 9:5 ಆಗತ್ತೆ. ಓಕೆ, ಥ್ಯಾಂಕ್ ಯು.